ರಾಜ್ಯ ಬಿಜೆಪಿಯದ್ದು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯೆ ಸಂಡೂರು ಸಮರ ಬೇರೆ ಚರ್ಚೆಗೆ ಬಂದಿರೋದು. ಉಪಚುನಾವಣೆಯಲ್ಲಿ ಸೋಲಾಯ್ತಲ್ಲ, ಈ ವಿಚಾರವಾಗಿ ಫೈಟ್ ಆಗ್ತಾ ಇದೆ. ನಿಮ್ಮಿಂದನೇ ಆಗಿದ್ದು, ನಿಮ್ಮ ಅಡ್ಜಸ್ಟ್ಮೆಂಟ್ ಇಂದನೇ ಆಗಿದ್ದು ಅಂತ ರಾಮುಲು ಅವರ ವಿರುದ್ಧ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸಂಡೂರು ಉಪಚುನಾವಣೆ ಸೋಲಿಗೆ ನೀವೇ ಕಾರಣ ಹಿಂಗಂತಂದ್ರು ಅಗರ್ವಾಲ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಈ ಮಾತಿಗೆ ಶ್ರೀರಾಮುಲು ಗರಂ ಆದ್ರು. ಪಕ್ಷ ಬಿಡ್ತೀನಿ ನಾನು ಹಿಂಗಂತಂದ್ರು ಶ್ರೀರಾಮುಲು. ಇದರ ಜೊತೆಗೆ ನನ್ನ ಮೇಲೆ ಈ ರೀತಿಯಾಗಿ ಆರೋಪ ಹೊರಿಸ್ತಾ ಇದ್ದಾರಲ್ಲ, ಈ ಆರೋಪವನ್ನ ಸಾಬೀತುಪಡಿಸ್ಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಹೀಗಂತ ಸವಾಲಾಗ್ತಾ ಇದ್ರು. ಅದು ಸಭೆಯಲ್ಲೇ. ಆಗ ಅಲ್ಲಿದ್ದಂತಹ ನಾಯಕರು ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಕಸರತ್ತು ಮಾಡ್ತಾರೆ. ಆಮೇಲೆ ತಮ್ಮ ಸ್ನೇಹಿತ ಜನಾರ್ದನ ರೆಡ್ಡಿ ಅವರ ವಿರುದ್ಧವೂ ಕೂಡ ಶ್ರೀರಾಮುಲು ಸಿಡಿದೇಳ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಬಣ ಬಡಿದಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೂಡ ಚರ್ಚೆಗೆ ಬಂದಿತ್ತು. ಯತ್ನಾಳ್ ಹಾಗೂ BY ವಿಜಯೇಂದ್ರ ಟೀಮ್ ಅನ್ನುವಂತಾಗಿತ್ತು. ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟು ಈ ಬಣ ಬಡಿದಾಟವನ್ನು ನಿಲ್ಲಿಸಬೇಕು, ಇದನ್ನ ಇಲ್ಲಿಗೆ ಅಂಥೇಳಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ನಲ್ಲಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಉಪಚುನಾವಣೆಯ ಬಗ್ಗೆ ಸೋಲಿನ ಪರಾಮರ್ಶೆ ನಡೀತಾ ಇರುತ್ತೆ. ಆಗ ಸಂಡೂರು ಉಪಚುನಾವಣೆಯ ಕೂಡ ಚರ್ಚೆಗೆ ಬರುತ್ತೆ. ಅಲ್ಲಿ ಶ್ರೀರಾಮುಲು ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಕ್ಕೆ ಸೋಲಾಗಿದ್ದು, ಇಲ್ಲಾಂದರೆ ಆಗ್ತಾ ಇರಲಿಲ್ಲ ಅನ್ನೋದು ಒಂದಷ್ಟು ಜನ ವಾದ ಮಾಡಿರ್ತಾರೆ. ಅದಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇದರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿ ಆಕ್ರೋಶ ಹೊರಹಾಕಿದ್ದಕ್ಕೆ ಶ್ರೀರಾಮುಲು ಅವರು ಈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮಾತಿಗೆ ಬೇಸರವನ್ನು ವ್ಯಕ್ತಪಡಿಸಿ ಸಾಬೀತುಪಡಿಸ್ಬಿಟ್ರೆ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತಂದರು. ಇದ್ರ ಬಗ್ಗೆ ಶ್ರೀರಾಮುಲು ಅವರು, ಬೊಮ್ಮಾಯಿ, ಸದಾನಂದ ಗೌಡರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಜೊತೆಗೆ ಇನ್ನೊಂದಷ್ಟು ಜನ ರಾಜ್ಯ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಹೇಳಿದ್ದಾರೆ ಬರೀ ನೋಡ್ಕೊಂಬರೋಣ. ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಸುಮಾರು 3-4 ಗಂಟೆಗಳ ಚರ್ಚೆ ಮಾಡಿದ್ರಿ. ರಾಜ್ಯದಲ್ಲಿ ಒಂದು ಒಮ್ಮತವಾದಂತ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನ ಕೊಟ್ಟರು. ಸೂಕ್ತವಾದಂತ ಯಾರ್ಯಾರು ಇದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನ ನೋಡಿ ಯಾರ್ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಿ, 2 ದಿನದೊಳಗಡೆ ಕೊಡಿ ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಿರಿ. ಇನ್ನೂ ಒಂದು ಸುತ್ತು ಚರ್ಚೆ ಮಾಡ್ಬೇಕಾಗ್ತೈತೆ. ಒಂದು ಹೆಸರುಗಳನ್ನ ಕೇಂದ್ರದ ನಾಯಕರ ಇಚ್ಛೆಯ ಮೇರೆಗೆ ನಾವು ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ನಾವು ಕೊಡ್ತಾ ಇದ್ರಿ. ಇಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯದ ಚರ್ಚೆ ಆಗಿಲ್ಲ. ಪಕ್ಷದ ಸಂಘಟನೆ, ಪಕ್ಷದ ವಿಚಾರ ಮತ್ತು ಪಕ್ಷ ಇನ್ಮುಂದೆ ಹೇಗೆ ಹೋಗ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದು ಚರ್ಚೆ ಆಗಿಲ್ಲ. ನೋಡಿ, ಎರಡು ಪ್ರಕ್ರಿಯೆ ಪಕ್ಷದಲ್ಲಿ ನಡೀತಾ ಇದೆ. ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಳ ಹಂತ, ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದ್ರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಬ್ಸರ್ವರ್ ಹೋಗಿ ಅಲ್ಲಿ ಕೂತು ಸಂಬಂಧಪಟ್ಟವ್ರ ಹತ್ರ ಮಾತನಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಹಮತ ಒಂದು ನಿರ್ಣಯ ಆಗಬೇಕು ಅಂದ್ರೆ ಆ ಪ್ರಕ್ರಿಯೆಗೆ ನಾವು ಇಲ್ಲಿ ಸೇರಿದ್ದೇವೆ ಮುಖ್ಯವಾಗಿ. ಇನ್ನು ಉಳಿದಂತೆ ಈ ರಾಜ್ಯದಲ್ಲಿ ಬಿಜೆಪಿನ ಶಕ್ತಿತ್ವ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ. ನಾವು ರಾಜ್ಯದಲ್ಲಿ ನಡೆದಿತ್ತು. ಸನ್ಮಾನ್ಯ ಅಗರ್ವಾಲ್ರು ಮತ್ತು ಇನ್ನು ಇತರರು ಪೊನ್ನು ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿ ಅವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು. ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನೀವೆಲ್ಲ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸಹಮತದಲ್ಲಿ ನಡೆಯುವಂಥ ರೀತಿಯಲ್ಲಿ ಆಗಲಿ, ಅದಕ್ಕೆ ಬೇಕಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಅಗರ್ವಾಲ್ ಕೊಟ್ಟ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ CT ರವಿ ಅವರು ಈಗ ತನ್ನ ರೈಲಿಗೆ ಹೋದರು, ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡ್ಲಿಕ್ಕಾಗಿ ಸೇರಿದ್ದೇವೆ. ಎಲ್ಲವೂ ಕೂಡ
ಒಂದು ಒಳ್ಳೆಯ ರೀತಿ